ಈ ಮೂವಿಯ ಕತೆ ಮಹಾಭಾರತದಿಂದ ಶುರುವಾಗತ್ತೆ. ಆಗ ಕುರುಕ್ಷೇತ್ರದ ಯುದ್ಧ ಮುಗಿದಿತ್ತು. ಆಗ ಗುರು ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ, ಅವನ ಸ್ನೇಹಿತ ದುರ್ಯೋಧನನ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಪಾಂಡವರ ಎಲ್ಲ ಮಕ್ಕಳನ್ನು ಸಾಯಿಸಿದ್ದ. ಅದಾದ ಮೇಲೆ ಅವನು ಪಾಂಡವರ ವಂಶ ನಾಶ ಮಾಡಲು ಅರ್ಜುನನ ಮೊಮ್ಮಗ, ಅಂದರೆ ಅಭಿಮನ್ಯುವಿನ ಮಗನನ್ನ ಸಾಯಿಸೋಕೆ ನೋಡಿದ್ದ. ಅವನು ಇನ್ನೂ ತಾಯಿಯ ಗರ್ಭದಲ್ಲೇ ಇದ್ದ. ಈ ಕೆಲಸಕ್ಕೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದ. ಅದನ್ನ ಅವನು ಅಭಿಮನ್ಯುವಿನ ಹೆಂಡತಿ ಉತ್ತರಳ ಹೊಟ್ಟೆಗೆ ಬಿಟ್ಟಿದ್ದ. ಆಗ ಭಗವಂತ ಕೃಷ್ಣ ಅವನ ಶಕ್ತಿಯಿಂದ ಆ ಮಗುವನ್ನ ಕಾಪಾಡಿದ್ದ. ಅದಾದ ಮೇಲೆ ಭಗವಂತ ಕೃಷ್ಣನು ಅಶ್ವತ್ಥಾಮನಿಗೆ ಶಾಪ ಕೊಟ್ಟಿದ್ದ. ಅವನು ಯಾವತ್ತೂ ಸಾಯಲ್ಲ, ಅವನು 1000 ವರ್ಷಗಳ ಕಾಲ ನರಳುತ್ತಾ ಬದುಕಿ ಇರುವನು. ಆಗ ಅಶ್ವತ್ಥಾಮ ಕೇಳ್ತಾನೆ ಅವನಿಗೆ ಮುಕ್ತಿ ಯಾವಾಗ ಸಿಗತ್ತೆ ಅಂತ. ಆಗ ಶ್ರೀಕೃಷ್ಣ ಹೇಳುತ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕೆಟ್ಟತನ ಪರಮಾವಧಿಯಲ್ಲಿ ಇರುತ್ತೆ, ಅವರು ತನ್ನ 10ನೇ ಮತ್ತು ಕೊನೆ ಅವತಾರ ಎತ್ತುವರು. ಆಗ ಅವರ ಜನ್ಮದ ಸಮಯದಲ್ಲಿ ಒಂದು ಕೆಟ್ಟ ಶಕ್ತಿ ಅವರ ಜನ್ಮವನ್ನು ತಡೆಯೋಕೆ ನೋಡುತ್ತದೆ. ಆಗ ಅಶ್ವತ್ಥಾಮನಿಗೆ ಆ ಗರ್ಭದ ರಕ್ಷಣೆ ಮಾಡಬೇಕು, ಇದರಿಂದ ಅವನಿಗೆ ಮುಕ್ತಿ ಸಿಗುವುದು. ಅದರ ನಂತರ ಭಗವಂತ ಕೃಷ್ಣ ಅವನ ಹಣೆಯಿಂದ ಆ ಮಣಿಯನ್ನ ತೆಗೆಯುತ್ತಾರೆ. ಅದರಿಂದ ಅವನಿಗೆ ತುಂಬಾ ಶಕ್ತಿ ಸಿಗುತ್ತಾ ಇರುತ್ತೆ. ಮುಂದೆ ಶ್ರೀಕೃಷ್ಣ ಹೇಳುತ್ತಾರೆ, ಅವರ ಪುನರ್ಜನ್ಮದ ಸಮಯದಲ್ಲಿಯೇ ಮಣಿ ಅವನಿಗೆ ಪುನಃ ಸಿಗುತ್ತದೆ ಅಂತ. ಇದಾದ ಮೇಲೆ ಸಮಯ ಕಳೆಯುತ್ತಾ ಹೋಗತ್ತೆ. ಅಶ್ವತ್ಥಾಮ ಪ್ರಾಯಶ್ಚಿತ ಮಾಡುತ್ತಾ ತಿರುಗುತ್ತಾ ಇರುತ್ತಾನೆ. ಅವನ ಶರೀರಕ್ಕೆ ವಯಸ್ಸು ಮತ್ತು ಗಾಯ ವಾಸಿಯಾಗದೇ ಇತ್ತು. ಆದರೆ ಅವನು ಸಾಯುತ್ತಾ ಇರಲಿಲ್ಲ. ಅವನು ಒಂದೇ ಪ್ರಾರ್ಥನೆ ಮಾಡುತ್ತಾ ಇದ್ದ, ಭಗವಂತ ಬೇಗ ಬರಲಿ ಮತ್ತು ಅವನಿಗೆ ಮುಕ್ತಿ ಸಿಗಲಿ ಅಂತ. ಹೀಗೆ 6000 ವರ್ಷ ಕಳೆದು ಹೋಗತ್ತೆ. ಈಗ ಒಂದು ಸಮಯ ಬಂದಿತ್ತು. ಇಲ್ಲಿ ಒಬ್ಬ ಕೆಟ್ಟ ಮನುಷ್ಯ ಪೂರ್ತಿ ಜಗತ್ತನ್ನ ವಶಪಡಿಸಿಕೊಂಡಿದ್ದ. ಅವನ ಹೆಸರು ಸುಪ್ರೀಂ ಯಾಸ್ಕಿನ್. ಅವನು ತುಂಬಾ ಬುದ್ಧಿವಂತ ಮತ್ತು ಕೆಟ್ಟ ಮನುಷ್ಯ ಆಗಿದ್ದ. ಅವನ ಪ್ರಕಾರ ಮನುಷ್ಯರು ಈ ಭೂಮಿಯನ್ನು ತುಂಬಾ ಹಾನಿಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅವನು ಅವನ ಟೆಕ್ನಾಲಜಿ ಮತ್ತು ಸೈನ್ಯದಿಂದ ಎಲ್ಲ ದೇಶ ಮತ್ತು ಜಗತ್ತನ್ನು ಸೋಲಿಸಿದ ಮತ್ತು ಪೂರ್ತಿ ಜಗತ್ತಿನ ಮಾಲೀಕನಾಗಿದ್ದ. ಅವನು ಅವನನ್ನೇ ದೇವರು ಅಂತ ಘೋಷಣೆ ಮಾಡಿಕೊಂಡ. ಅದಾದ ಮೇಲೆ ಸುಪ್ರೀಂ ಯಾಸ್ಕಿನ್ ಜಗತ್ತಿನ ಎಲ್ಲ ರಿಸೋರ್ಸ್ ಒಟ್ಟುಗೂಡಿಸಿ ಕಾಶಿ ನಗರದಲ್ಲಿ ಒಂದು ದೊಡ್ಡ ಗಾಳಿಯಲ್ಲಿ ತೇಲುವ ಮಹಾಲನ್ನು ಮಾಡಿದ್ದ. ಅದಕ್ಕೆ ಕಾಂಪ್ಲೆಕ್ಸ್ ಅಂತ ಕರೀತಾ ಇದ್ದರು. ಅದರಲ್ಲಿ ಎಲ್ಲ ಸುಖ ಸಂಪತ್ತು ಇರುತ್ತೆ. ಉಳಿದ ಸ್ಥಳದಲ್ಲಿ ತಿನ್ನೋಕೆ ಏನೂ ಇರಲ್ಲ. ಅದಕ್ಕೋಸ್ಕರ ಎಲ್ಲರೂ ಕಾಂಪ್ಲೆಕ್ಸ್ ನಲ್ಲಿ ಉಳಿಯಬೇಕು ಅಂತ ಇದ್ದರು. ಆದರೆ ಅಲ್ಲಿ ಹೋಗೋಕೆ ಒಂದು ಡಿಜಿಟಲ್ ಕರೆನ್ಸಿಯ ಅವಶ್ಯಕತೆ ಇತ್ತು. ಅದಕ್ಕೆ ಯೂನಿಟ್ಸ್ ಅಂತ ಕರೆಯುತ್ತಾ ಇದ್ದರು. ಕಾಂಪ್ಲೆಕ್ಸ್ ನಲ್ಲಿ ಉಳಿಯೋಕೆ 1 ಮಿಲಿಯನ್ ಅಂದರೆ 10 ಲಕ್ಷ ಯೂನಿಟ್ಸ್ ಬೇಕಿತ್ತು. ಅದನ್ನ ದುಡಿಯೋದು ತುಂಬಾ ಕಷ್ಟ ಇರುತ್ತೆ. ಅಲ್ಲಿ ಸುಪ್ರೀಂ ಯಾಸ್ಕಿನ್ ಎಷ್ಟು ಶಕ್ತಿಶಾಲಿ ಆಗಿದ್ದರೂ ಒಂದು ವಿಷಯದಲ್ಲಿ ಸಮಸ್ಯೆ ಅನುಭವಿಸುತ್ತಿದ್ದ. ಈಗ ಅವನ ವಯಸ್ಸು 200 ವರ್ಷವಾಗಿತ್ತು. ಅವನು ಮಷೀನ್ನ ಸಹಾಯದಿಂದ ಬದುಕಿ ಉಳಿದಿದ್ದ. ಅವನು ಪೂರ್ತಿ ಜಗತ್ತನ್ನು ಗೆದ್ದಿದ್ದ. ಈಗ ಅವನು ಅವನ ಸಾವನ್ನು ಸೋಲಿಸಬೇಕು ಅಂತ ಇದ್ದ. ಹೀಗೆ ಅವನು ಅಮರವಾಗಿ ಇರಬೇಕು ಅಂತ ಇದ್ದ. ಅದಕ್ಕೋಸ್ಕರ ಅವನು ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ದ. ಅದರ ಹೆಸರು ಪ್ರಾಜೆಕ್ಟ್ ಕೆ. ಅದರಲ್ಲಿ ಅವನು ಒಂದು ಫಾರ್ಮುಲಾ ಮಾಡಿದ್ದ. ಅದನ್ನ ಪೂರ್ತಿ ಮಾಡೋಕೆ ಆ ಕೆಮಿಕಲ್ ಅನ್ನ 150 ದಿನ ಪ್ರೆಗ್ನೆಂಟ್ ಇರೋ ಒಂದು ಹೆಣ್ಣಿನ ದೇಹದಲ್ಲಿ ಹಾಕಬೇಕಿತ್ತು. ಅದರಿಂದ ಅಮರ ಆಗೋ ಒಂದು ಸಿರಾಮ್ ತಯಾರು ಆಗುತ್ತಿತ್ತು. ಪ್ರಾಬ್ಲಮ್ ಏನೆಂದರೆ ಈಗ ಜಗತ್ತು ಎಷ್ಟು ಹಾಳಾಗಿತ್ತು ಅಂದರೆ ತುಂಬಾ ಕಡಿಮೆ ಹೆಂಗಸರು ಮಾತ್ರ ಪ್ರೆಗ್ನೆಂಟ್ ಆಗುತ್ತಾ ಇದ್ದರು ಮತ್ತು ಮಗುವಿಗೆ ಜನ್ಮ ಕೊಡುತ್ತಿದ್ದರು. ಅದಕ್ಕೋಸ್ಕರ ಕಾಂಪ್ಲೆಕ್ಸ್ ಜನರು ಎಲ್ಲ ರೀತಿಯ ಹೆಣ್ಣನ್ನು ಖರೀದಿ ಮಾಡುತ್ತಾ ಇದ್ದರು. ಯಾರ ಹತ್ರ ಮಕ್ಕಳು ಹೊಂದುವ ಶಕ್ತಿ ಇತ್ತೋ ಅವರನ್ನ ಲ್ಯಾಬ್ನಲ್ಲಿ ಇಟ್ಟು ಅವರನ್ನ ಆರ್ಟಿಫಿಷಿಯಲ್ ಆಗಿ ಪ್ರೆಗ್ನೆಂಟ್ ಮಾಡುತ್ತಾ ಇದ್ದರು. ಅವರಲ್ಲಿ ಸುಪ್ರೀಂನ ಫಾರ್ಮುಲಾವನ್ನು ಹಾಕುತ್ತಿದ್ದರು. ಆ ಫಾರ್ಮುಲಾ ಎಷ್ಟು ಶಕ್ತಿಶಾಲಿ ಇತ್ತು ಅಂದರೆ ಯಾರು ಕೂಡ 3 ತಿಂಗಳ ಕಾಲ ಪ್ರೆಗ್ನೆಂಟ್ ಆಗಿ ಇರೋಕೆ ಆಗುತ್ತಾ ಇರಲಿಲ್ಲ. ಅಂತಹ ಹುಡುಗಿಯರು ಸಾಯುತ್ತಾ ಇದ್ದರು. ಸುಪ್ರೀಂಗೆ 5 ತಿಂಗಳು ಪ್ರೆಗ್ನೆಂಟ್ ಇರೋ ಹೆಣ್ಣಿನ ಅವಶ್ಯಕತೆ ಇತ್ತು. ಕಾಂಪ್ಲೆಕ್ಸ್ ಜನರು ಈ ತರ ಇರೋ ಹೆಣ್ಣನ್ನು ಹುಡುಕುತ್ತಾ ಇದ್ದರು. ಈ ಕೆಲಸದಲ್ಲಿ ಎಲ್ಲರಿಕ್ಕಿಂತ ಮುಂದೆ ಇದ್ದವರು ಅಂದರೆ ಸುಪ್ರೀಂನ 2 ವ್ಯಕ್ತಿಗಳು. ಒಬ್ಬ ಕಮಾಂಡರ್ ಮಾನಸ, ಇವನು ಕಾಂಪ್ಲೆಕ್ಸ್ ಸೈನ್ಯದ ಲೀಡರ್ ಆಗಿದ್ದ. ಮತ್ತೊಬ್ಬ ಕೌನ್ಸಿಲರ್ ಬಾನಿ, ಅವನು ಸುಪ್ರೀಂನ ಸಲಹೆಗಾರನಾಗಿದ್ದ. ಅವನಿಗೆ ಶಾಸ್ತ್ರದ ಬಗ್ಗೆ ಜ್ಞಾನ ಇರುತ್ತೆ. ಕಮಾಂಡರ್ ಮಾನಸ ಹುಡುಗಿಯರನ್ನು ಹುಡುಕುವ ಜೊತೆಗೆ ವಿದ್ರೋಹಿಗಳ ಮೇಲೆ ಕಣ್ಣು ಇಟ್ಟಿದ್ದ. ಅವರು ಕಾಂಪ್ಲೆಕ್ಸ್ ಅನ್ನು ನಾಶ ಮಾಡಬೇಕು ಅಂತ ಇದ್ದರು. ಈ ವಿರೋಧಿಗಳ ದೊಡ್ಡ ಗುಂಪು ಶಂಬಲದಲ್ಲಿ ಇರುತ್ತೆ. ಅದು ಹಿಮಾಲಯ ಪರ್ವತದಲ್ಲಿ ಇದ್ದ ಒಂದು ಗುಪ್ತ ಸ್ಥಳವಾಗಿತ್ತು. ಇಲ್ಲಿನ ಜನರು ಸುಪ್ರೀಂ ಯಾಸ್ಕಿನ್ ಮತ್ತು ಅವನ ಆಡಳಿತವನ್ನು ನಾಶ ಮಾಡಬೇಕು ಅಂತ ಇದ್ದರು. ಮತ್ತು ಅವರು ಭಗವಂತ ಕಲ್ಕಿಯ ಅವತಾರಕ್ಕೆ ಕಾಯುತ್ತಾ ಇದ್ದರು. ಕಲ್ಕಿಯು ಜಗತ್ತನ್ನು ಕಾಪಾಡುತ್ತಾನೆ ಅಂತ. ಶಂಬಲ ಜನರ ಹತ್ತಿರ ಅಶ್ವತ್ಥಾಮನ ಮಣಿ ಇರುತ್ತೆ. ಅವರಿಗೆ ನಂಬಿಕೆ ಇತ್ತು ಕಲ್ಕಿಯ ಜನನದ ಸಮಯದಲ್ಲಿ ಆ ಮಣಿ ಹೊಳೆಯುತ್ತದೆ ಅಂತ. ಇಲ್ಲಿ ಕಮಾಂಡರ್ ಮಾನಸ ಮತ್ತು ಕೌನ್ಸಿಲರ್ ಬಾನಿಗೆ ಆ ವಿರೋಧಿಗಳ ಬಗ್ಗೆ ಗೊತ್ತಿರುತ್ತೆ.
ಸೊ ಅವರು ಶಂಬಲ ಎಲ್ಲಿ ಇದೆ ಅಂತ ಹುಡುಕುತ್ತಾ ಇದ್ದರು. ಯಾಕೆಂದರೆ ಆ ವಿದ್ರೋಹಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋಣ ಅಂತ. ಇದರ ಜೊತೆ ಕಾಂಪ್ಲೆಕ್ಸ್ನಲ್ಲಿ ಕೆಲಸ ಮಾಡೋ ಸುಮೆಟಿ ಅನ್ನೋ ಹುಡುಗಿ ಲ್ಯಾಬ್ ಎಕ್ಸ್ಪೀರಿಮೆಂಟ್ ದಿಂದ ಪ್ರೆಗ್ನೆಂಟ್ ಆಗ್ತಾಳೆ. ಆದರೆ ಅವಳ ರಿಪೋರ್ಟ್ ನಲ್ಲಿ ಶೋ ಆಗಲ್ಲ. ಸೊ ಸುಮೇಟಿ ಅದನ್ನ ಮುಚ್ಚಿ ಇಡ್ತಾಳೆ. ಹೀಗೆ 5 ತಿಂಗಳು ಕಳೆಯುತ್ತದೆ. ಅವಳ ಮಗ ಸರಿಯಾಗಿ ಇರ್ತಾನೆ. ಆದರೆ ಒಂದು ದಿನ ಕಾಂಪ್ಲೆಕ್ಸ್ ಜನರಿಗೆ ಇದರ ಬಗ್ಗೆ ಗೊತ್ತಾಗತ್ತೆ. ಅವರು ಅವಳ ದೇಹದಲ್ಲಿ ಸುಪ್ರೀಂನ ಫಾರ್ಮುಲಾ ಹಾಕುತ್ತಾರೆ. ಅದರ ನಂತರ ಅವರು ಸುಮೇಟಿ ಶರೀರದಿಂದ ಆ ಸಿರಮ ಅನ್ನ ತೆಗೆಯುತ್ತಾರೆ. ಈ ಪ್ರೋಸೆಸ್ ನಲ್ಲಿ ಯಾವಾಗ್ಲೂ ಮಹಿಳೆ ಸಾಯುತ್ತಾ ಇದ್ದಳು. ಆದರೆ ಲ್ಯಾಬ್ ನಲ್ಲಿ ಕೆಲಸ ಮಾಡೋ ಲಿಲ್ಲಿ ಅನ್ನೋ ಹುಡುಗಿ, ಅವಳು ಶಂಬಲದಿಂದ ಬಂದ ಒಂದು ವಿರೋಧಿಯಾಗಿದ್ದಳು. ಅವಳಿಗೆ ಸುಮೇಟಿಯಲ್ಲಿ ಸ್ವಲ್ಪ ಭಿನ್ನತೆ ಕಾಣುತ್ತೆ. ಅವಳು ಸುಮೇಟಿಯನ್ನ ಕಾಪಾಡುತ್ತಾಳೆ. ಲಿಲ್ಲಿ ಸುಮೇಟಿ ಶರೀರದಿಂದ ಸಿರಂ ತೆಗೆಯುವ ಸಮಯದಲ್ಲಿ ಲ್ಯಾಬ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡುತ್ತಾಳೆ. ಆಗ ಸುಮೇಟಿ ಆ ಮಷೀನ್ ದಿಂದ ಹೊರಗೆ ಬಂದು ಡೆತ್ ಚೇಂಬರ್ ಹತ್ರ ಬೀಳುತ್ತಾಳೆ. ಅಲ್ಲಿ ಲಿಲ್ಲಿ ಹೋಗಿ ಸುಮೇಟಿಯನ್ನ ಕಾಪಾಡುತ್ತಾಳೆ. ಅವಳಿಗೆ ಕಾಂಪ್ಲೆಕ್ಸ್ ದಿಂದ ಹೊರಗೆ ಹೋಗೋ ದಾರಿಯನ್ನ ತೋರಿಸುತ್ತಾಳೆ. ಅಲ್ಲಿ ಅವಳು ಅವಳ ವಿರೋಧಿ ಗುಂಪನ್ನು ಕರೆದಿದ್ದಳು. ಇದರ ನಂತರ ಸುಮೇಟಿ ತುಂಬಾ ಕಷ್ಟಪಟ್ಟು ಆ ಕಾಂಪ್ಲೆಕ್ಸ್ ದಿಂದ ಹೊರಗೆ ಬರುತ್ತಾಳೆ. ಅಲ್ಲಿ ವೀರನ್, ಕಾಯರ ಮತ್ತು ಅಚ್ಚು ಹೆಸರಿನ 3 ವಿರೋಧಿಗಳು ಅವಳನ್ನ ಕಾಪಾಡುತ್ತಾರೆ. ಅವರು ಸುಮೇಟಿಯನ್ನ ಶಂಬಳಗೆ ಕರೆದುಕೊಂಡು ಹೋಗುತ್ತಾರೆ. ರಸ್ತೆಯಲ್ಲಿ ಕಾಯರ ಅವಳಿಗೆ ಒಂದು ಹೊಸ ಹೆಸರನ್ನ ಕೊಡುತ್ತಾಳೆ, ಸುಮತಿ ಅಂತ. ಬೇರೆ ಕಡೆ ರೂಮಿ ಅನ್ನೋ ವಿರೋಧಿ ಶಂಬಲದಿಂದ ಅಶ್ವತ್ಥಾಮನ ಆ ಮಣಿ ತೆಗೆದುಕೊಂಡು ಹೊರಡುತ್ತಾನೆ. ಅದರ ಜೊತೆ ಅವನು ಬೇರೆ ಬೇರೆ ಸ್ಥಳಕ್ಕೆ ಹೋಗುತ್ತಾನೆ. ಯಾಕೆಂದರೆ ಅವನಿಗೆ ಕಲ್ಕಿಗೆ ಜನ್ಮ ನೀಡುವ ತಾಯಿ ಸಿಗಲಿ ಅನ್ನೋ ಯೋಚನೆಯಲ್ಲಿ. ಆ ತಾಯಿಯ ಹತ್ರ ಹೋದಾಗ ಆ ಮಣಿ ಹೊಳೆಯಲು ಶುರು ಮಾಡುತ್ತಾ ಇತ್ತು. ಆದರೆ ರೂಮಿಯನ್ನ ಕಾಂಪ್ಲೆಕ್ಸ್ ಜನರು ಹಿಡಿದು ಹಾಕುತ್ತಾರೆ. ಅವನನ್ನ ಸಾಯಿಸುತ್ತಾರೆ. ಆಗ ಆ ಮಣಿ ಅವನ ಜೊತೆ ಇದ್ದ ಒಂದು ಹುಡುಗಿಗೆ ಸಿಗುತ್ತದೆ. ಅವಳು ಅವಳ ಪ್ರಾಣ ಕಾಪಾಡಿಕೊಳ್ಳಲು ಒಂದು ಗುಹೆಯಲ್ಲಿ ಹೋಗುತ್ತಾಳೆ. ಆ ಗುಹೆಯಲ್ಲಿ ಅಶ್ವತ್ಥಾಮ ಇದ್ದನು. ಅವನಿಗೆ ಆ ಹುಡುಗಿಯಿಂದ ಅವನ ಮಣಿ ವಾಪಸ್ ಸಿಗುತ್ತದೆ. ಈಗ ಆ ಮಣಿ ಹೊಳೆಯಲು ಪ್ರಾರಂಭಿಸಿತ್ತು. ಸೊ ಅಶ್ವತ್ಥಾಮ ಅದನ್ನು ಅವನ ಹಣೆಗೆ ಇಟ್ಟುಕೊಳ್ಳುತ್ತಾನೆ. ಇದರಿಂದ ಅವನ ದೇಹದ ಗಾಯ ಸರಿಯಾಗುತ್ತೆ. ಅವನು ತುಂಬಾ ಶಕ್ತಿಶಾಲಿ ಆಗುತ್ತಾನೆ. ಆಮೇಲೆ ಅವನು ಅವನ ಜೀವನದ ಉದ್ದೇಶ ಪೂರ್ತಿ ಮಾಡಲು, ಅಂದರೆ ಕಲ್ಕಿಯ ತಾಯಿಯನ್ನು ಹುಡುಕಿಕೊಂಡು ಹೋಗುತ್ತಾನೆ, ಅವಳನ್ನ ರಕ್ಷಣೆ ಮಾಡಲು. ಇಲ್ಲಿ ಕಮಾಂಡರ್ ಮಾನಸ ಸುಮತಿಯನ್ನು ಹುಡುಕೋಕೆ ನೋಡುತ್ತಾನೆ. ಯಾಕಂದ್ರೆ ಅವನು ಅವಳ ಶರೀರದಿಂದ ಪೂರ್ತಿಯಾಗಿ ಸಿರಂ ಅನ್ನು ತೆಗೆದಿರುವುದಿಲ್ಲ. ಅವನು ಅವಳನ್ನ ಹುಡುಕಿ ತರೋರಿಗೆ 10 ಲಕ್ಷ ಇನಾಮು ಇಡುತ್ತಾನೆ. ಇದರಿಂದ ತುಂಬಾ ಜನ ಬೊಂಟಿ ಹಂಟರ್ಸ್ ಅವಳ ಹಿಂದೆ ಬೀಳುತ್ತಾರೆ. ಅವರು ಆ ವಿರೋಧಿಗಳಿದ್ದ ಟ್ರಕ್ನ ಹಿಡಿಯುತ್ತಾರೆ. ಅದರಲ್ಲಿ ಸುಮತಿ ಇದ್ದಳು. ಆಗ ಅವಳನ್ನ ಕಾಪಾಡೋಕೆ ಕಾಯರ ಅವಳ ಪ್ರಾಣ ಕಳೆದುಕೊಳ್ಳುತ್ತಾಳೆ. ಆದರೂ ವೀರನ್, ಸುಮತಿ ಮತ್ತು ಅಚ್ಚುವಿಗೆ ಕಾಂಪ್ಲೆಕ್ಸ್ನ ಸೈನಿಕರು ಹಿಡಿಯುತ್ತಾರೆ. ಆಗ ಅಲ್ಲಿ ಅಶ್ವತ್ಥಾಮ ಬರುತ್ತಾನೆ. ಅವನು ಅವನ ಮಣೀಯ ಸಹಾಯದಿಂದ ಕಲ್ಕಿಯ ಅಮ್ಮನನ್ನು ಗುರುತಿಸಿದ್ದ. ಅವಳು ಬೇರೆ ಯಾರು ಅಲ್ಲ, ಸುಮತಿ ಆಗಿದ್ದಳು. ಆಮೇಲೆ ಅವನು ಅಲ್ಲಿ ಇದ್ದ ಎಲ್ಲ ಸೈನಿಕರನ್ನು ಸೋಲಿಸುತ್ತಾನೆ. ಆದರೆ ಅದೇ ಹೊತ್ತಲ್ಲಿ ಅಲ್ಲಿ ಭೈರವ ಅನ್ನೋ ಒಬ್ಬ ಬೊಂಟಿ ಹಂಟರ್ ಬರುತ್ತಾನೆ. ಅವನು ತುಂಬಾ ಎಕ್ಸ್ಪರ್ಟ್ ಫೈಟರ್ ಆಗಿದ್ದ. ಅವನ ಹತ್ತಿರ ಗುಚ್ಚಿ ಹೆಸರಿನ ಒಂದು AI ಕಾರು ಇತ್ತು. ಭೈರವನಿಗೆ ಕಾಂಪ್ಲೆಕ್ಸ್ ತುಂಬಾ ಇಷ್ಟ ಇರುತ್ತೆ. ಅವನು ಹೇಗಾದರೂ ಮಾಡಿ ಕಾಂಪ್ಲೆಕ್ಸ್ ಒಳಗೆ ಹೋಗಬೇಕು ಅಂತ ಇದ್ದ. ಅದಕ್ಕೆ ಅವನಿಗೆ 10 ಲಕ್ಷ ಯೂನಿಟ್ಸ್ನ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಅವನು ಇಲ್ಲಿ ಸುಮತಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದ. ಭೈರವ ಅವಳನ್ನ ಹಿಡಿಯೋಕೆ ನೋಡುತ್ತಾನೆ. ಆದರೆ ಅಶ್ವತ್ಥಾಮ ಅವನನ್ನು ತಡೆಯುತ್ತಾನೆ. ಆಗ ಅವರಿಬ್ಬರ ಮಧ್ಯೆ ದೊಡ್ಡ ಫೈಟ್ ಆಗತ್ತೆ. ಅದರಲ್ಲಿ ಭೈರವ ಸೋಲುತ್ತಾನೆ. ಅದರ ನಂತರ ಅಶ್ವತ್ಥಾಮ ಸುಮತಿಯನ್ನು ಕರೆದುಕೊಂಡು ವಿರೋಧಿಗಳ ಜೊತೆ ಅಲ್ಲಿಂದ ಹೊರಡುತ್ತಾನೆ. ಅವರು ಶಂಬಲ ಮುಟ್ಟುತ್ತಾರೆ. ಅಲ್ಲಿ ಸುಮತಿ ಕಾಲು ಇಟ್ಟಾಗ ಕೆಲವು ಒಳ್ಳೆ ಘಟನೆ ಆಗತ್ತೆ. ಮಳೆ ಬೀಳತ್ತೆ. ಅದರಿಂದ ಶಂಬಲದ ಜನತೆಗೆ ಅರ್ಥ ಆಗತ್ತೆ ದೇವರಿಗೆ ಜನ್ಮ ನೀಡುವ ತಾಯಿ ಬಂದಿದ್ದಾಳೆ ಅಂತ. ಅದಕ್ಕೋಸ್ಕರ ಅವಳನ್ನ ಎಲ್ಲರೂ ತಾಯಿ ಅಂತ ಕರೆಯುತ್ತಾರೆ. ಅವರೆಲ್ಲ ಸುಮತಿಯನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಇದೇ ಹೊತ್ತಲ್ಲಿ ಕೊನ್ಸಿಲರ್ ಬಾನಿಗೆ ಮರುಭೂಮಿಯಲ್ಲಿ ಗಾಂಡಿವ ಧನಸ್ಸು ಸಿಗುತ್ತದೆ. ಅದು ಮಹಾಭಾರತದಲ್ಲಿ ಅರ್ಜುನ ಉಪಯೋಗ ಮಾಡಿದ್ದ. ಈ ಧನಸ್ಸಿನಲ್ಲಿ ಭಗವಂತ ಭೂಮಿಯಲ್ಲಿ ಇದ್ದಾಗ ಅಷ್ಟೇ ಶಕ್ತಿ ಇತ್ತು. ಭಗವಂತ ಹೋದಾಗ ಗಾಂಡಿವದಲ್ಲಿ ಇದ್ದ ಶಕ್ತಿ ಹೊರಟು ಹೋಗಿತ್ತು. ಈಗ ಅಚಾನಕ ಆಗಿ ಅದರಲ್ಲಿನ ಶಕ್ತಿ ಜಾಗೃತಗೊಳ್ಳುತ್ತೆ. ಅದರಿಂದ ಬಾನಿಗೆ ಗೊತ್ತಾಗತ್ತೆ ಭಗವಂತ ಭೂಮಿಗೆ ಬಂದಿದ್ದಾನೆ ಅಂತ. ಇದರ ಜೊತೆ ಅವನಿಗೆ ಇನ್ನೂ ಕೆಲವು ಸಂಕೇತ ಕೂಡ ಸಿಗತ್ತೆ. ಈಗ ಆಕಾಶದಲ್ಲಿ ಗ್ರಹಗಳ ಸ್ಥಿತಿ ಗತಿ 6000 ವರ್ಷದ ಹಿಂದೆ ಹೇಗೆ ಇತ್ತೋ ಹಾಗೆ ಇತ್ತು. ಬಾನಿಗೆ ಗೊತ್ತಾಗತ್ತೆ ಭಗವಂತನ ಅವತಾರ ಆಗುತ್ತಾ ಇದೆ. ಅವನ ತಾಯಿ ಬೇರೆ ಯಾರು ಅಲ್ಲ, ಲ್ಯಾಬ್ದಿಂದ ಓಡಿ ಹೋದ ಆ ಹುಡುಗಿ. ಯಾಕೆಂದರೆ ರಿಬೇಲ್ಸ್ ಮತ್ತು ಅಶ್ವತ್ಥಾಮ ಅವಳನ್ನ ಕಾಪಾಡುತ್ತಾ ಇದ್ದರು. ಇದರಿಂದ ಮಾನಸ ಮತ್ತು ಬಾನಿಗೆ ಅನ್ಸತ್ತೆ ಕಲ್ಕಿಯ ಜನ್ಮವಾದರೆ ಅದರಿಂದ ಸುಪ್ರೀಂ ಯಾಸ್ಕಿನ್ ನ ರಾಜ್ಯ ನಾಶವಾಗತ್ತೆ. ಸೊ ಅವರು ಆದಷ್ಟು ಬೇಗ ಸುಮತಿಯನ್ನು ಹಿಡಿಯಬೇಕು ಅಂತ ಇದ್ದರು. ಯಾಕೆಂದರೆ ಅವಳ ಶರೀರದಿಂದ ಆ ಸಿರಂ ಅನ್ನ ತೆಗೆದು ಅವಳನ್ನ ಸಾಯಿಸೋಣ ಅಂತ.
ಬಾನಿಯ ಪ್ರಕಾರ ಅವರು ಈಗ ಈ ಜನ್ಮವನ್ನು ತಡೆದರೆ ಮುಂದಿನ 6 ವರ್ಷದವರೆಗೆ ಇತರ ಸಮಯ ಬರಲ್ಲ ಅಂತ. ಕಮಾಂಡರ್ ಮಾನಸಗೆ ಗೊತ್ತಾಗತ್ತೆ ಆ ವಿರೋಧಿಗಳು ಸುಮತಿಯನ್ನು ಶಂಬಲಾಗೆ ಕರೆದುಕೊಂಡು ಹೋಗಿರಬೇಕು ಅಂತ. ಆದರೆ ಅವನಿಗೆ ಆ ಸ್ಥಳ ಎಲ್ಲಿದೆ ಅಂತ ಗೊತ್ತಿರಲ್ಲ. ಭೈರವ ಅಲ್ಲಿ ಬಂದು ಅವರಿಗೆ ಹೇಳ್ತಾನೆ, ಅವನು ಸುಮತಿಯನ್ನು ಕರೆದುಕೊಂಡು ಬರುತ್ತಾನೆ. ಯಾಕಂದ್ರೆ ಅವನೊಬ್ಬ ನಿಂದ ಮಾತ್ರ ಅಶ್ವತ್ಥಾಮನ್ನ ತಡೆಯೋಕೆ ಆಗುತ್ತ ಇತ್ತು. ಆಗ ಮಾನಸ ಹೇಳ್ತಾನೆ, ಅವನು ಈ ಕೆಲಸ ಮಾಡಿದರೆ ಅವನು ಭೈರವನ ಕೈ ಹಿಡಿದು ಕಾಂಪ್ಲೆಕ್ಸ್ಗೆ ಕರೆದುಕೊಂಡು ಹೋಗುತ್ತೇನೆ ಅಂತ. ಇದರ ನಂತರ ಭೈರವ ಅವನ ಸೂಪರ್ ಕಾರ್ ಬುಜ್ಜಿಯನ್ನ ಅಪ್ಡೇಟ್ ಮಾಡುತ್ತಾನೆ. ಯಾಕೆಂದರೆ ಅಶ್ವತ್ಥಾಮನನ್ನ ಸೋಲಿಸೋಕೆ ಆಗಲಿ ಅಂತ. ಅವನು ಶಂಬಲಾಗೆ ಹೋಗೋಕೆ ಅವನು ಒಂದು ವಿರೋಧಿ ಹುಡುಗನಿಗೆ ಸುಳ್ಳು ಹೇಳುತ್ತಾನೆ. ಅವನು ಈಗ ಶಂಬಲಾದ ಪರ ಹೋರಾಡುತ್ತೇನೆ ಅಂತ. ಭೈರವ ಈ ಹುಡುಗನನ್ನು ಬೌಂಟಿ ಮೇಲೆ ಹಿಡಿದಿದ್ದ. ಇದನ್ನು ನಂಬಿ ಆ ಹುಡುಗ ಭೈರವ ನನ್ನ ಶಂಬಲಾಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಹೋದಾಗ ಭೈರವ ಆ ಹುಡುಗನ ಪ್ರಜ್ಞೆ ತಪ್ಪಿಸುತ್ತಾನೆ. ಆಮೇಲೆ ಅವನು ಅವನ ಟೆಕ್ನಾಲಜಿ ಸಹಾಯದಿಂದ ಅಶ್ವತ್ಥಾಮನ ರೂಪ ಪಡೆಯುತ್ತಾನೆ. ಅವನು ಸುಮತಿ ಹತ್ತಿರ ಹೋಗುತ್ತಾನೆ. ಅವಳಿಗೆ ನಂಬಿಸಿ ಅವಳನ್ನ ಕರೆದುಕೊಂಡು ಹೋಗೋಕೆ ನೋಡುತ್ತಾನೆ. ಆಗ ನಿಜವಾದ ಅಶ್ವತ್ಥಾಮ ಅಲ್ಲಿ ಬಂದು ಭೈರವನನ್ನ ತಡೆಯುತ್ತಾನೆ. ಮತ್ತು ಅವನು ಅವರ ಜೊತೆ ಫೈಟ್ ಮಾಡುತ್ತಾನೆ. ಈ ಸಲ ಭೈರವ ಅವನ ಕಾರನ್ನ ರೋಬೋಟ್ ಆಗಿ ಬದಲಿಸಿ ಅಶ್ವತ್ಥಾಮನಿಗೆ ಸರಿಯಾಗಿ ಉತ್ತರಿಸುತ್ತಾನೆ. ಆದರೂ ಅಶ್ವತ್ಥಾಮ ತುಂಬಾ ಶಕ್ತಿಶಾಲಿ ಆಗಿರುತ್ತಾನೆ. ಭೈರವನನ್ನು ಹೊಡೆದು ಪ್ರಜ್ಞೆ ತಪ್ಪಿಸುತ್ತಾನೆ. ಇದೇ ಹೊತ್ತಲ್ಲಿ ಕಾಂಪ್ಲೆಕ್ಸ್ ಜನರು ಭೈರವನ ಟ್ರ್ಯಾಕ್ ಮಾಡಿ ಶಂಬಲಾಗೆ ಬಂದು ಬಿಡುತ್ತಾರೆ. ಅವರು ಅಲ್ಲಿ ಇದ್ದ ರಕ್ಷಾ ಕವಚ ಒಡೆದು ಒಳಗೆ ಬರುತ್ತಾರೆ. ಆದರೆ ಅಲ್ಲಿ ಶಂಬಲಾದ ಆರ್ಮಿ ಕೂಡ ಅವರ ವಿರುದ್ಧ ಹೋರಾಟ ಮಾಡತ್ತೆ. ಆದರೆ ಅವರು ಕಾಂಪ್ಲೆಕ್ಸ್ನ ಅಡ್ವಾನ್ಸ್ ಆರ್ಮಿಯ ಮುಂದೆ ಹೆಚ್ಚು ಹೊತ್ತು ನಿಲ್ಲಲ್ಲ. ಅವರು ಸೋತು ಹೋಗುತ್ತಾರೆ. ಆಗ ಮಾನಸ ಅಶ್ವತ್ಥಾಮನಿಗೆ ತುಂಬಾ ಬೆಲ್ಟ್ ಹಾಕಿ ಹಿಡಿದು ಹಾಕುತ್ತಾನೆ. ಅವನು ಸುಮತಿಯನ್ನು ಹಿಡಿದು ಅಲ್ಲಿಂದ ಹೋಗೋಕೆ ನೋಡುತ್ತಾನೆ. ಆದರೆ ಅದೇ ಹೊತ್ತಲ್ಲಿ ಪ್ರಜ್ಞೆ ತಪ್ಪಿದ ಭೈರವನ ಕೈಗೆ ಅಶ್ವತ್ಥಾಮನ ಕೋಲು ಬಂದು ಬೀಳುತ್ತೆ. ಆ ಕೋಲು ಮೊದಲು ಮಹಾಭಾರತದಲ್ಲಿ ಕರ್ಣನ ವಿಜಯ ಧನಸ್ಸು ಆಗಿರುತ್ತೆ. ಇದರಿಂದ ಭೈರವನಿಗೆ ಪ್ರಜ್ಞೆ ಬರುತ್ತದೆ ಮತ್ತು ಆ ಧನಸ್ಸಿನಲ್ಲೂ ಶಕ್ತಿ ತುಂಬಿಕೊಳ್ಳುತ್ತೆ. ಅಂದರೆ ಭೈರವ ಸೂರ್ಯಪುತ್ರ ಕರ್ಣನ ಪುನರ್ಜನ್ಮವಾಗಿರುತ್ತೆ. ಅವನ ಕೈಯಲ್ಲಿ ಆ ಧನಸ್ಸು ಬಂದಾಗ ಕರ್ಣ ಮತ್ತು ಧನಸ್ಸು ಜಾಗೃತವಾಗತ್ತೆ. ಮಹಾಭಾರತದಲ್ಲಿ ಕರ್ಣ ಮತ್ತು ಅಶ್ವತ್ಥಾಮ ಇಬ್ಬರು ಮಿತ್ರರಾಗಿದ್ದರು. ಕರ್ಣ ಎಷ್ಟು ಶಕ್ತಿಶಾಲಿ ಆಗಿದ್ದ ಅಂದರೆ ಅವನ ಧನಸ್ಸಿನಿಂದ ಹೊರಟ ಅಲೆಗಳು ಅರ್ಜುನನ ರಥವನ್ನು 2 ಅಡಿಗಳ ದೂರ ತಳ್ಳಿರುತ್ತೆ. ಆ ರಥದಲ್ಲಿ ಹನುಮಂತ ಧ್ವಜದಲ್ಲಿ ಮತ್ತು ಶ್ರೀಕೃಷ್ಣ ಆ ರಥದ ಸಾರಥಿ ಆಗಿದ್ದ. ಸೊ ಅವನು ಅಶ್ವತ್ಥಾಮ ಬಂಧನದಲ್ಲಿ ಇದ್ದದ್ದನ್ನು ನೋಡಿ ಕಾಂಪ್ಲೆಕ್ಸ್ ಮತ್ತು ಅವರ ಆರ್ಮಿಯ ವಿರುದ್ಧ ಹೋರಾಡುತ್ತಾನೆ ಮತ್ತು ಮಾನಸನನ್ನು ಸಾಯಿಸುತ್ತಾನೆ. ಆಮೇಲೆ ಕರ್ಣ ಸುಮತಿಯನ್ನ ಕಾಪಾಡುತ್ತಾನೆ. ಆದರೆ ಬುಜ್ಜಿ ಅವನನ್ನ ಕರೆಯುತ್ತಾಳೆ. ಆಗ ಭೈರವ ಪುನಃ ಅವನ ಮೊದಲಿನ ರೂಪಕ್ಕೆ ಬರುತ್ತಾನೆ. ಅವನು ಆ 10 ಲಕ್ಷ ಇನಾಮು ಪಡೆಯಲು ಅವಳನ್ನ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ಬೇರೆ ಕಡೆ ಸುಪ್ರೀಂ ಯಾಸ್ಕಿನ್ ಹತ್ತಿರ ಕೌನ್ಸಿಲರ್ ಬಾನಿ ಹೋಗುತ್ತಾನೆ. ಅವನು ಸುಮತಿಯ ಶರೀರದಿಂದ ತೆಗೆದ ಒಂದು ಹನಿ ಸಿರಮ್ನ ಕೊಡುತ್ತಾನೆ. ಆ ಹನಿಯನ್ನ ಸುಪ್ರೀಂ ಅವನ ದೇಹದಲ್ಲಿ ಹಾಕಿಕೊಂಡಾಗ ಅವನು ಯುವಕನಾಗಿ ಮತ್ತು ಶಕ್ತಿಶಾಲಿಯಾಗಿ ಬದಲಾಗುತ್ತಾನೆ. ಅವನು ಅರ್ಜುನನ ಗಾಂಡಿವ ಧನಸ್ಸನ್ನ ಕೂಡ ಮೇಲೆ ಎತ್ತುತ್ತಾನೆ. ಅದನ್ನ ನಡೆಸುವವನು ಯಾರನ್ನು ಬೇಕಾದರೂ ಸೋಲಿಸುತ್ತಿದ್ದ. ಅವನು ಆ ಸಿರಂ ಸಹಾಯದಿಂದ ಆ ಧನಸ್ಸನ್ನ ಮೇಲೆ ಎತ್ತುತ್ತಾನೆ. ಯಾಕೆಂದರೆ ಆ ಸಿರಂನಲ್ಲಿ ಭಗವಂತನ ಅಂಶ ಇರುತ್ತೆ. ಈಗ ಸುಪ್ರೀಂ ಯಾಸ್ಕಿನ್ ಅವನೊಬ್ಬನೇ ಸೇರಿ ಸುಮತಿಯನ್ನು ಹುಡುಕೋಕೆ ನೋಡುತ್ತಾನೆ. ಯಾಕೆಂದರೆ ಅವಳ ಶರೀರದಿಂದ ಎಲ್ಲಾ ಸಿರಂ ಅನ್ನ ತೆಗೆದು ಅಮರ ಮತ್ತು ಶಕ್ತಿಶಾಲಿ ಆಗಿ ಇರಲು. ಇದರ ಮುಂದಿನ ಕತೆ ಭಾಗ 2ರಲ್ಲಿ ತೋರಿಸಲಾಗತ್ತೆ.